ಓಕೆ, ಕೆಜಿಎಫ್ ಸಿನಿಮಾ ಎಷ್ಟು ಸಲ ನೋಡಿದಿರಿ ಗಿಲ್ಲಿ ಅವರೇ ನೀವು? ನೋಡಿದೀನಿ ಸುಮಾರು ಸಲ. ನನ್ನ ಫೇವರೇಟ್ ಸಿನಿಮಾಗಳಲ್ಲಿ ಅದು ಒಂದು ಮೇಡಮ್. ಓಕೆ, ನಾನು ಯಾಕೆ ಈ ಕ್ವೆಶನ್ ಕೇಳಿದೆ ಹೇಳಿ? ಸುಮಾರು ಸಲ ಡೈಲಾಗ್ ಎಲ್ಲ ಹೇಳಿದ್ರು. ಅದನ್ನೇ ನೋಡ್ತಾ ಇದ್ದೀನಿ. ಹಂಗೆ ಒಂದು ಸಿಚುವೇಶನ್ ತರ ಕ್ರಿಯೇಟ್ ಆಗುತ್ತೆ. ಹೆಂಗ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ನಿಮ್ಮನ್ನ ರಾಕಿ ಬೈ ಮಾಡ್ಬಿಟ್ಟಿದ್ರು ಮನೆ ಒಳಗಡೆ. ಇನ್ನ ಅಶ್ವಿನಿ ಅವ್ರನ್ನ ಸ್ವಲ್ಪ ಗರುಡ ತರ ಮಾಡಿ ಅವ್ರನ್ನ ಹೊಡೆದು ನೀವು ಟ್ರೋಫಿ ಎತ್ಕೊಂಡ್ ಬರೋ ತರ. ಹೆಂಗೆ ಅದು ಅಷ್ಟು ನೀಟಾಗಿ ಹೆಂಗ್ ನೆನ್ಪಿಟ್ಕೊಂಡಿದ್ರಿ ಅಂತ? ಮೇಡಮ್ ನಾನು ಸತ್ಯವಾಗ್ಲೂ ಸಿನಿಮಾಗಳು ಜಾಸ್ತಿ ನೋಡ್ತೀನಿ. ಸಿನಿಮಾಗಳು ಸಿಕ್ಕಾಪಟ್ಟೆ ನೋಡ್ತೀನಿ ನಾನು. ಎಲ್ಲಾ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ನನಗೇನೋ ಸಖತ್ ಇಷ್ಟ ಆಗ್ಬಿಟ್ರೆ ಇನ್ನೂ ನೋಡ್ತೀನಿ. ಡೈಲಾಗ್ ಇಷ್ಟ ಆಗ್ಬಿಟ್ರೆ ಇನ್ನೊಂದು 10 ಸಲ ನೋಡ್ತೀನಿ. ಆ ಡೈಲಾಗ್ ಮತ್ತೆ ರಿಪೀಟ್ ಮಾಡಿ ನೋಡ್ತಾ ಇರ್ತೀನಿ. ಅಷ್ಟು ಇಷ್ಟ ನನಗೆ. ನನಗೆ ಡೈಲಾಗ್ ಬರೀದೆಲ್ಲ ತುಂಬಾ ಇಷ್ಟ ನನಗೆ. ಹಂಗೆ ಅದಕ್ಕೆ ನನಗೆ ಅದು ನೋಡಿ ಅದು ಮೈಂಡ್ ಅಲ್ಲಿ ಆ ಸಿಚುವೇಶನ್ ಬರುದು. ಅದು ನಾವು ಹೊರಗಡೆ ಇದ್ದಾಗ್ಲೂ ಅಷ್ಟೇ. ಈಗ ಯಾರೋ ಹುಡುಗರು ಫ್ರೆಂಡ್ಸ್ ಜೊತೆ ಸೇರಿದಾಗ ಈ ಸೂರ್ಯವಂಶ ಸಿನಿಮಾದು ಮಾತಾಡೋದು, ಅವ್ರು ಚೆನ್ನಾಗಿರ್ಲಿ ನೀನ್ ಚೆನ್ನಾಗಿರ್ಲಿ ಯಾವಾಗ ಅಂತೆಲ್ಲ ಕೇಳೋದು ಹೊರಗಡೆ ಇದ್ದಾಗ. ಅದೆಲ್ಲ ಫೋಟೋದು ಸೂರ್ಯವಂಶದಲ್ಲ ಬಂದ್ರೇನಪ್ಪ ಅಂತ, ಕನಕ ಇಲ್ಲಿ ಅಂತ ಕೇಳುದು. ಅವೆಲ್ಲ ಸಿಚುವೇಶನ್ಗೆ ನಾವು ಹೊರಗಡೆ ಹಂಗೆ ಇರುದು, ಹಂಗೆ ಮಾಡ್ತಿದ್ದು ಹೊರಗಡೆ. ಆಮೇಲೆ ಈ ಜಗ್ಗೇಶ್ ಸರ್ದ ಒಂದು ಸಿನಿಮಾ ಇದೆ, ಎದ್ದೇಳು ಮಂಜುನಾಥ ಸಿನಿಮಾ, ಹೋಗ್ಬಿಡ್ತೀನಿ ಅಂತ. ಇದನ್ನ ನೀವು ಅದನ್ನ ಡ್ರಾಪ್ ಹಿಡ್ಕೊಂಡಿರ್ತೀರಾ? ನಾವು ಆಕ್ಚುಲಿ ಫ್ರೆಂಡ್ಸ್ ಎಲ್ಲ ಒಂದು ಎಲ್ಲೋ ಟ್ರೆಕ್ಕಿಂಗ್ ಹೋಗಿದ್ವಿ. ಅಲ್ಲಿ ಟ್ರೆಕ್ಕಿಂಗ್ ಗೊತ್ತಲ್ಲ, ಯೂಶಲಿ ಕಷ್ಟ ಇರುತ್ತೆ ಹತ್ತದು ಸ್ವಲ್ಪ. ಅಲ್ಲಿ ನನ್ ಫ್ರೆಂಡ್ ಒಬ್ಬ ಇದೇ ಡೈಲಾಗ್ ಹೇಳ್ಕೊಂಡು ಬಂದ, ಅಯ್ಯೋ ಹೋಗ್ಬಿಡ್ತೀನಿ ಅನ್ಸುತ್ತೆ ಅನ್ಕೊಂಡು. ಅದು ಆಮೇಲೆ ಎಲ್ಲ ಹಂಗೆ. ಇಲ್ಲಿ ಹೊರಗಡೆ ನಾವು ಏನ್ ನೋಡಿ ಎಂಜಾಯ್ ಮಾಡಿರ್ತೀವಿ ಸಿನಿಮಾಗಳಲ್ಲಿ, ಇಲ್ಲಿ ಅವು ಒಳಗಡೆ ಆ ಸಿಚುವೇಶನ್ ಬತ್ತಿದೋ ಹೇಳ್ತಿದೋ. ಅದು ಹೊರಗಡೆ ಈ ಲೆವೆಲ್ಗೆಲ್ಲ ಅದು ಫ್ಲೋ ಅಲ್ಲಿ ಹಂಗ್ ಬಂದ್ಬಿಡುದು ಮೇಡಮ್. ಹೊರಗಡೆ ಹಿಂಗೆಲ್ಲ ಆಗಿತ್ತು ಅಂತ ಗೊತ್ತಿಲ್ಲ.